ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಎಸ್ ಪಿ ಎನ್ ಕ್ಲಾಸಸ್. ಸೊ ನಿಮ್ಮ ಎಕ್ಸಾಮ್ ಟೂದು ರಿಸಲ್ಟ್ಸ್ ಆಲ್ರೆಡಿ ಬಂದಾಗಿದೆ ಪಿ ಯು ಸಿ ಸೆಕೆಂಡ್ ಇಯರ್ದು. ನೀವು ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಸೊ ಎಕ್ಸಾಮ್ ಟೂದು ಮಾರ್ಕ್ಸು ಕೆ ಸಿ ಟಿಗೆ ಎಂಟ್ರಿ ಆಗುತ್ತಾ ಇಲ್ವಾ, ಅಥವಾ ಕೆಲವು ಜನ ಇಂಪ್ರೂವ್ಮೆಂಟ್ ಕೂಡ ಮಾಡಿದ್ರಿ. ಸೊ ಅದ್ರದ್ದು ಸ್ವಲ್ಪ ಕನ್ಫ್ಯೂಷನ್ಸ್ಗಳಿತ್ತು ನಿಮಗೆ. ಅದನ್ನೊಂದಿಷ್ಟು ನಾನು ಇವತ್ತಿನ ದಿವಸ ಕ್ಲಿಯರ್ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಇದು ಕೆ ಸಿ ಟಿ ರಿಸಲ್ಟ್ಸು ಬಹಳ ಕಡಿಮೆ ಆಗುವಂಥ ಚಾನ್ಸಸ್ ಇದೆ ಅಂತ ಭಯ ಇದೆ ಅಂತ ಕೆಲವು ಜನ ಮೆಸೇಜ್ ಕೂಡ ಮಾಡಿದ್ರಿ. ಯಾವುದೇ ಕಾರಣಕ್ಕೂ ಕೆ ಸಿ ಟಿ ರಿಸಲ್ಟ್ ಬಗ್ಗೆ ಅಂಜಿಕೆ ಮಾಡ್ಲಿಕ್ಕೆ ಹೋಗಬೇಡಿ ಸ್ಟೂಡೆಂಟ್ಸ್, ಹೆದರ್ಲಿಕ್ಕೆ ಹೋಗಬೇಡಿ. ಸೊ ಅದ್ರ ಬಗ್ಗೆ ಒಂದಿಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, ಅದಾದಮೇಲೆ ಲಾಸ್ಟಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ವಿತೌಟ್ ಕೆ ಸಿ ಟಿ ನಾವು ಯಾವ ಥರ ಇಂಜಿನಿಯರಿಂಗ್ ಮಾಡ್ಬೋದು, ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆಗಬೇಕು ಅನ್ನೋದನ್ನು ಕೂಡ ನಾನು ಇವತ್ತಿಂದು ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇರುವಂಥದ್ದು. ಓಕೆ, ಸೊ ಈ ಕ್ಲಾಸು ಬಹಳ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಂಡ್ವರೆಗೂ ಈ ಒಂದು ವಿಡಿಯೋನ ವಾಚ್ ಮಾಡಿ ಸ್ಟೂಡೆಂಟ್ಸ್. ಸೊ ಮೊದಲೇದಾಗಿ ಭಾಳ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇರುವಂಥದ್ದು ಎಕ್ಸಾಮ್ ಟೂದು ರಿಸಲ್ಟ್ಸು. ಕೆಲವು ಜನ ಎನ್ ಸಿ ಆಗಿತ್ತು ಅಂದರೆ ಫೇಲ್ ಆಗಿತ್ತು, ಅವರು ಕೂಡ ಬರ್ದಿದ್ರಿ. ಕೆಲವು ಜನ ಇಂಪ್ರೂವ್ಮೆಂಟ್ ಮಾಡೋ ಸಲುವಾಗಿ ಬರ್ದಿರಿ. ಇಂಪ್ರೂವ್ಮೆಂಟ್ ಮಾಡಿದ ಮೇಲೆ ಆ ಒಂದು ರಿಸಲ್ಟ್ ಅಪ್ಡೇಟ್ ಆಗಿದೆನಾ ಇಲ್ವಾ, ಕೆಲವು ಜನದ್ದು ರಿಸಲ್ಟ್ ಸೆಕೆಂಡ್ ಟೂ ಅಲ್ಲಿ ಕೆಲವೊಂದು ಮತ್ತೆ ಎನ್ ಸಿ ಆಗಿರುತ್ತೆ, ಮತ್ತೆ ಫೇಲ್ ಆಗಿರುತ್ತೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಹೋಗಿ. ಸೊ ಅಂಥವ್ರದ್ದು ಇವಾಗ ಯಾವ್ದು ಕನ್ಸಿಡರ್ ಮಾಡ್ತಾರೆ ಅನ್ನೋದು ಕನ್ಫ್ಯೂಷನ್ ಇತ್ತು. ಸೊ ಅದ್ರ ಸಲುವಾಗಿ ಕ್ಲಿಯರ್ ಆಗಿ ಮತ್ತೊಂದು ಲಿಂಕ್ನ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಡಿಪಾರ್ಟ್ಮೆಂಟಿಂದ ಬಂದಿರೋದು. ಸೊ ಐ ಥಿಂಕ್ ಎಲ್ರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಅದು ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಆ ಲಿಂಕ್ನ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ರಿಸಲ್ಟ್ ಬರುತ್ತೆ, ಶೀಟ್ಸ್ ಆಗುತ್ತೆ ನಿಮಗೆ. ಅಲ್ಲಿ ಇಲ್ಲಿದೆ ನೋಡಿ ಸೆಕೆಂಡ್ ಒನ್ ಸ್ಟೂಡೆಂಟ್ಸ್. ಈ ಒಂದು ಲಿಂಕಿಗೆ ನೀವು ಕ್ಲಿಕ್ ಮಾಡಿ ಚೆಕ್ ಮಾಡ್ಬೋದು. ನಿಮಗೆ ಎಕ್ಸಾಮ್ 1 ಅಲ್ಲಿ ಆಲ್ರೆಡಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿತ್ತು, ಎಕ್ಸಾಮ್ 2 ಅಲ್ಲಿ ಕಡಿಮೆ ಬಂದರೆ ಹೈಯೆಸ್ಟ್ ಮಾರ್ಕ್ಸ್ ಯಾವುದಿದೆ ಅದೇ ಇಲ್ಲಿ ಕನ್ಸಿಡರ್ ಆಗುವಂಥದ್ದು. ಓಕೆ, ಇಲ್ಲ ಎಕ್ಸಾಮ್ 2 ಮೇಲೆ ಇಂಪ್ರೂವ್ಮೆಂಟ್ ಮಾಡಿದ ಮೇಲೆ ಜಾಸ್ತಿ ಮಾರ್ಕ್ಸ್ ಬಂದಿದ್ರೆ ಅದು ನಿಮ್ಮದು ಫೈನಲ್ ಮಾರ್ಕ್ಸ್ ಆಗಿರುವಂಥದ್ದು. ಇಲ್ಲಿ ಯಾವುದೇ ಥರ ಮಾರ್ಕ್ಸ್ ಕಾರ್ಡಲ್ಲಿ ಮೆನ್ಷನ್ ಮಾಡಿರಲ್ಲ ಎಕ್ಸಾಮ್ 2 ಎಕ್ಸಾಮ್ 1 ಅಂತ ಹೇಳಿ. ಸೊ ಎಕ್ಸಾಮ್ದು ಅದನ್ನು ನೀವು ಕಂಪೇರ್ ಚೆಕ್ ಮಾಡಬೇಕಾದಪ್ಪ ಅಂದರೆ ಈ ಸೆಕೆಂಡ್ ಒನ್ ಲಿಂಕ್ ಇದೆ ನೋಡಿ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 1 ಆ್ಯಂಡ್ ಎಕ್ಸಾಮ್ 2 ಕಂಪ್ಯಾರಿಸನ್ ಆಫ್ ರಿಸಲ್ಟ್ಸ್ ಅಂತ ಇದೆ. ಈ ಒಂದು ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ರಿಸಲ್ಟ್ನ ನೋಡಬೇಕು. ಸೊ ಅದನ್ನ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಹಾಗೆ ಯೂಶುವಲ್ ಈ ಥರ ನಿಮಗೆ ಇದು ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ದು ರಿಜಿಸ್ಟರ್ ನಂಬರ್ ಹಾಕಿ, ಇಲ್ಲಿ ಸೈನ್ಸ್ ಅಂತ ಹಾಕಿ ನೀವು ರಿಸಲ್ಟ್ನ ನೋಡ್ಬೋದಾಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಎಕ್ಸಾಮ್ 2 ಅಲ್ಲಿರುವಂಥ ಕೆಲವೊಂದು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಆಗಿತ್ತು. ಸೊ ನೀವು ಅದನ್ನ ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಅದಾದಮೇಲೆ ಇನ್ನು ಕೆಲವು ಸ್ಟೂಡೆಂಟ್ಸ್ಗೆ ಇನ್ನೂ ಏನು ಕನ್ಫ್ಯೂಷನ್ ಇದೆ ಅಂತಂದರೆ, ಸೊ ಇವಾಗ ಈ ರಿಸಲ್ಟ್ ಏನಾದರೂ ಬಂತು, ನಾನು ಸೆಕೆಂಡ್ ಇಯರ್ ಕ್ಲಾಸ್ ಪಾಸ್ ಆಗಿದ್ದೀನಿ. ಓಕೆ, ರಿಸಲ್ಟ್ ಕೂಡ ಓಕೆ ಆಗಿದೆ, ಚೆನ್ನಾಗಿದೆ. ಬಟ್ ನಾನು ಕೆ ಸಿ ಟಿ ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ. ಇವಾಗ ನೀವೇನು ಎಕ್ಸಾಮ್ 2 ಅಲ್ಲಿ ಬಿಸಿ ಆಗಿದ್ರಿ, ಸೊ ಆ ಕಾರಣದಿಂದ ಎಕ್ಸಾಮ್ 2 ಚೆನ್ನಾಗಿಲ್ಲ. ಸೊ ಅದರದ್ದು ಭಯ ಇರುತ್ತೆ ಕೆಲವು ಸ್ಟೂಡೆಂಟ್ಸು. ಆ ಒಂದು ಭಯದಲ್ಲಿ ಎಕ್ಸಾಮ್ ಕೂಡ ಚೆನ್ನಾಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ವರಿ ಮಾಡಲಿಕ್ಕೆ ಹೋಗಬೇಡಿ. ಅದ್ರ ಸಲುವಾಗಿ ಇವತ್ತು ಒಂದು ವಿಡಿಯೋ ನಾನು ನಿಮಗೆ ಮಾಡ್ತಾ ಇರುವಂಥದ್ದು ಸ್ಟೂಡೆಂಟ್ಸ್. ಸೊ ನೀವು ಎಕ್ಸಾಮ್ 2 ಕ್ಲಿಯರ್ ಆಗಿದೆ, ನಿಮ್ಮದು ರಿಸಲ್ಟ್ ಪಾಸ್ ಆಗಿದೆ, ಸೊ ಅಬೌವ್ 60% ಮೇಲೆ ಆಗಿರುತ್ತೆ. ಸೊ ಆ ಥರ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗುವಂಥದ್ದು. ಯಾಕಪ್ಪ ಅಂತಂದರೆ, ಸೊ ನಿಮ್ಮ ಕೆ ಸಿ ಟಿ ರಿಸಲ್ಟು 2025 ಇನ್ನೇನು 2 ದಿನದಲ್ಲಿ ಬರಬಹುದು. ಓಕೆ, ಸೊ ರಿಸಲ್ಟ್ ಬಗ್ಗೆ ಯಾವುದೇ ಕಾರಣಕ್ಕೂ ವರಿ ಮಾಡಲಿಕ್ಕೆ ಹೋಗ್ಬೇಡಿ ಸ್ಟೂಡೆಂಟ್ಸ್. ಚೆನ್ನಾಗಿರುವಂಥ ಕಾಲೇಜಸ್ಸು ರ್ಯಾಂಕು ಬರುತ್ತೆ, ಸೊ ಬರದೇನೂ ಇರ್ಬೋದು, ಅಥವಾ ರ್ಯಾಂಕ್ ಬಂದ ಮೇಲೂ ಚೆನ್ನಾಗಿರುವಂಥ ಕಾಲೇಜ್ ಸಿಗಬೇಕಲ್ವಾ, ಅದು ಕೂಡ ಇಂಪಾರ್ಟೆಂಟು. ಸೊ ರ್ಯಾಂಕ್ಸ್ ಬಂದ ಮೇಲೆ ಚೆನ್ನಾಗಿರುವಂಥ ಕಾಲೇಜ್ ಸಿಕ್ಕಿತ್ತು ಅಂತ ಅಂದ್ಕೊಳ್ಳಿ, ಅಥವಾ ಯಾವುದೇ ಒಂದು ಕಾಲೇಜ್ ಸಿಕ್ತು ಅಂದರೆ, ಯಾಕೆ ಈಗ ಕಾಲೇಜ್ ಸಿಗುತ್ತೆ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಕಾಲೇಜು. ಬಟ್ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕ ಮೇಲೆ ಮುಂದೆ ನಮ್ಮದೇನು, ಸೊ ನಾವು ಇಂಜಿನಿಯರಿಂಗ್ ಮಾಡೋದೇನು, ಸೊ ಕೋರ್ಸ್ ಕಂಪ್ಲೀಟ್ ಆಯಿತು, ಕಂಪ್ಲೀಟ್ ಆದಮೇಲೆ ನಾವು ಜಾಯ್ನ್ ಆಗಬೇಕು, ಸೊ ಜಾಬಿಗೆ ಜಾಯ್ನ್ ಆಗಬೇಕು, ಚೆನ್ನಾಗಿರೋಂಥ ಕಂಪ್ನಿ ನಮ್ಗೆ ಸಿಗಬೇಕು, ಸೊ ಸೆಟ್ಲ್ ಆಗಬೇಕು, ಇದೆಲ್ಲ ಇದೆ. ಸೊ ಇವಾಗ ಭಾಳಷ್ಟು ಸ್ಟೂಡೆಂಟ್ಸು ನಾವು ಅಬ್ಸರ್ವ್ ಮಾಡಿದ ಪ್ರಕಾರ, ಒಂದು ಅನಾಲಿಸಿಸಲ್ಲಿ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ, ನಿಮ್ಗೆ ಗೊತ್ತಿರಲಿ, ಇಲ್ಲಿವರೆಗೂ ಪ್ರತಿ ವರ್ಷ ಇಂಡಿಯಾದಲ್ಲಿ 15 lakhs ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಮಾಡ್ತಾರೆ. ಬಟ್ ಅದರಲ್ಲಿ 10% ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲಿಗೆ ಟೆಕ್ ಜಾಬ್ ಸಿಗುವಂಥದ್ದಾಗಿದೆ. ಓಕೆ, ಸೊ ಈ ಒಂದು ಅನಾಲಿಸಿಸ್ನ ಅಬ್ಸರ್ವ್ ಮಾಡಿದ್ರೆ 63% ಅನ್ಎಂಪ್ಲಾಯ್ ಇದೆ ಸ್ಟೂಡೆಂಟ್ಸ್. ಸೊ ಯಾಕೆ ಈ ಥರ ಆಗ್ತದೆ ಅಂದರೆ, ಭಾಳಷ್ಟು ಇಂಜಿನಿಯರಿಂಗ್ ಕಾಲೇಜಸ್ಗಳಾಗಿದ್ದಾವೆ. ಸೊ ಸ್ಕಿಲ್ಗಳಿರೋದಿಲ್ಲ, ಸುಮ್ಮನೆ ಜಸ್ಟ್ ಪೋರ್ಷನ್ ಕಂಪ್ಲೀಟ್ ಮಾಡ್ತಾರೆ, ಅಗೇನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಜಸ್ಟ್ ಮಾರ್ಕ್ಸ್ಗಳಿರುತ್ತೆ ಹೊರತು ಸ್ಕಿಲ್ ಇರೋದಿಲ್ಲ, ಇನ್ಫಾರ್ಮೇಷನ್ ಇರೋ ನಾಲೆಜ್ ಇರಲಿಲ್ಲ ಅಂದರೆ ನೀವು ಇಂಟರ್ವ್ಯೂಲ್ಲಿ ಸೆಲೆಕ್ಟ್ ಆಗಲ್ಲ. ನಿಮ್ಮದು ನಾಲೆಜ್ ಸ್ಕಿಲ್ ಇದ್ದರೆ ಮಾತ್ರ ನೀವು ಸೆಲೆಕ್ಟ್ ಆಗುವಂಥದ್ದು ಜಾಬ್ಗೆ. ಜಸ್ಟ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ಇಂಪಾರ್ಟೆಂಟ್ ಆಗೋದಿಲ್ಲ ಫ್ರೆಂಡ್ಸ್ ಫೈನಲಿ. ಓಕೆ, ಸೊ ಅದ್ರ ಸಲುವಾಗಿ ಇವತ್ತಿನ ದಿವಸ ನಾನು ನಿಮಗೆ ಒಂದು ಟೆಕ್ ಸ್ಕೂಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಒಂದು ಕೆ ಸಿ ಟಿ ಬೇಕಾಗೋದಿಲ್ಲ, ಆಮೇಲೆ ಜೆ ಇ ರಿಸಲ್ಟ್ಸ್ನು ಕೂಡ ಇಲ್ಲಿ ರಿಕ್ವೈರ್ಮೆಂಟ್ ಇಲ್ಲ ಸ್ಟೂಡೆಂಟ್ಸ್. ಹಾಗೆ ನೀವು ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದು. ಸೊ ಆ ಒಂದು ಟೆಕ್ ಸ್ಕೂಲ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಟೆಕ್ ಸ್ಕೂಲು ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ. ಸೊ ಇದು 4 years ಕೋರ್ಸ್ ಆಗಿರುತ್ತೆ. ಸೊ ನೀವು ಎಕ್ಸಾಮ್ 2 ಕಂಪ್ಲೀಟ್ ಮಾಡಿದವರು ಕೂಡ ಅಪ್ಲೈ ಮಾಡ್ಬೋದು, ಫಸ್ಟ್ ಎಕ್ಸಾಮ್ ಮಾಡಿದವರು ಮಾಡ್ಬೋದು. ಕೆ ಸಿ ಟಿಗೆ ಇದಕ್ಕೆ ರಿಲೇಟೆಡ್ ಇಲ್ಲ, ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಸೊ ಈ ಒಂದು ಕೋರ್ಸು 4 years ಕೋರ್ಸ್ ಆಗಿರುತ್ತೆ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು AI ಮತ್ತು ML ಅಂದರೆ ಮಷಿನ್ ಲರ್ನಿಂಗ್, ಈ ಒಂದು ಕೋರ್ಸ್ಗಳನ್ನ ಇದು ಪ್ರೋಗ್ರಾಮಿನ ಹೊಂದಿದೆ. ಬಿ ಟೆಕ್ ಕೋರ್ಸ್ ಆಗಿರುತ್ತೆ. ಇದು 4 years ಸ್ಟೂಡೆಂಟ್ಸ್. ಓಕೆ, ಸೊ ಇದು ಯಾಕೆ ಸ್ಪೆಷಲ್ ಆಗಿದೆ, ಸೊ ಇದಕ್ಕೆ ನಾವು ಜಾಯ್ನ್ ಆಗಬೇಕಂದ್ರೆ ಏನೇನು ಮಾಡಬೇಕು, ಆಮೇಲೆ ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಇದು ಬೆಂಗಳೂರಲ್ಲೇ ಇರುವಂಥದ್ದು, ಇದು ಫಸ್ಟ್ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಬೆಂಗಳೂರಲ್ಲಿ ಹಾರ್ಟ್ ಸಿಟಿಯಲ್ಲಿ ಇರುವಂಥದ್ದು, ಇದ್ರದ್ದು ಒಂದು ಇನ್ಫ್ರಾಸ್ಟ್ರಕ್ಚರ್, ಇಲ್ಲಿ ಇರುವಂಥ ಕ್ಲಾಸ್ ರೂಮ್ಸು ಎಲ್ಲನೂ ಚೆನ್ನಾಗಿರುವಂಥದ್ದು ಸ್ಟೂಡೆಂಟ್ಸ್. ಹಾಗೆ ವೆಲ್ ಎಜುಕೇಟೆಡ್ ಮೆಂಟರ್ಸ್ ಇಲ್ಲಿ ನಿಮಗೆ ಕ್ಲಾಸಸ್ನ ಕಂಡಕ್ಟ್ ಮಾಡುವಂಥದ್ದಾಗಿದೆ. ಅದು ಟೆಕ್ ಸ್ಕೂಲ್ಗೆ ನಾವು ಜಾಯ್ನ್ ಆಗಬೇಕು ಅಂತಂದರೆ, ಸೊ ನಿಮ್ಗೆ ಆಲ್ರೆಡಿ ತಿಳಿದಾಗೆ ಇದು 4 years ಕೋರ್ಸ್ ಆಗಿರುತ್ತೆ. ಸೊ ಇಲ್ಲಿ
ಫಸ್ಟಿಗೆ ನೀವು ಜಾಯ್ನ್ ಆಗಬೇಕಂದ್ರೆ ಮೇನ್ ಇಂಪಾರ್ಟೆನ್ಸ್ ನಿಮ್ಮ 12th ಸ್ಟ್ಯಾಂಡರ್ಡಲ್ಲಿ ಅಟ್ಲೀಸ್ಟ್ 60% ಆದರೂ ನಿಮ್ಮದು ಕ್ಲಿಯರ್ ಆಗಿರಬೇಕು. ಇದರಲ್ಲಿ KCET ಮತ್ತು JEE ಇದೇನು ಯಾವುದು ರಿಲೇಟೆಡ್ ಇರೋದಿಲ್ಲ. ಸೊ ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದು. ಬಟ್ ಇಲ್ಲಿ ಒಂದು ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಅದು ಪೊಲಾರೈಸಿಸ್ ಅಡ್ಮಿಷನ್ ಟೆಸ್ಟ್ ಅಂತ ಹೇಳಿ. ಇದು ಒಂದು 45 ಮಿನಿಟ್ಸ್ ಟೆಸ್ಟ್ ಆಗಿರುತ್ತೆ. ಇಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಏನು ಇರೋದಿಲ್ಲ, ಜಸ್ಟ್ ಇಲ್ಲಿ ಇರುವಂಥದ್ದು ಮ್ಯಾಥಮೆಟಿಕ್ಸ್ ಪ್ಲಸ್ ಲಾಜಿಕಲ್ ರೀಸನಿಂಗ್ ಮೇಲೆ ಟೆಸ್ಟ್ ನಡೆಯುತ್ತೆ. 45 ಮಿನಿಟ್ಸ್ ಟೆಸ್ಟ್ ಇರುತ್ತೆ ಸ್ಟೂಡೆಂಟ್. ಅಲ್ಲಿ ನೀವು ಪಾಸ್ ಆಗಿಬಿಟ್ರೆ ಅದಾದಮೇಲೆ ನೆಕ್ಸ್ಟ್ ಒಂದು ಇಂಟರ್ವ್ಯೂ ಇರುತ್ತೆ ಸ್ಟೂಡೆಂಟ್ಸ್. ಇಂಟರ್ವ್ಯೂ ಆದಮೇಲೆ ನಿಮ್ಮದು ಅಡ್ಮಿಷನ್ದು ಪ್ರೊಸೆಸ್ ಕಂಟಿನ್ಯೂ ಆಗುವಂಥದ್ದು ಸ್ಟೂಡೆಂಟ್ಸ್. ಸೊ ಒಂದು ಇಲ್ಲಿ ಸಿಂಪಲ್ ಟೆಸ್ಟ್ ಇರುತ್ತೆ. ನೀವು ಯಾವ ಥರ KCET ಬರೆದಿದ್ದೀರಾ, ಫಿಸಿಕ್ಸು, ಕೆಮಿಸ್ಟ್ರಿ, ಆಮೇಲೆ ಮ್ಯಾಥ್ಸ್ ಈ ಥರ ಇತ್ತು. ಬಟ್ ಇದರಲ್ಲಿ ಇಲ್ಲ, ಜಸ್ಟ್ ಪ್ಯೂರ್ಲಿ ಮ್ಯಾಥಮೆಟಿಕ್ಸು ಪ್ಲಸ್ ಲಾಜಿಕಲ್ ಥಿಂಗ್ ಒಂದು 45 ಮಿನಿಟ್ಸ್ ಟೆಸ್ಟ್ ಇರುತ್ತೆ, ಈಸಿ ಇರುತ್ತೆ. ಸೊ ಅದನ್ನು ನೀವು ಆನ್ಲೈನಲ್ಲಿ ಕೂಡ ಬರೆಯುವಂಥ ಆಪ್ಷನ್ ಕೂಡ ಇಲ್ಲಿ ಅವರು ಇಟ್ಟಿದ್ದಾರೆ. ಸೊ ಅದನ್ನು ನೀವು ಕ್ಲಿಯರ್ ಮಾಡಿದ ಮೇಲೆ ಹಾಗೆ ನೀವು ನೆಕ್ಸ್ಟು ಅಡ್ಮಿಷನ್ ಪ್ರೊಸೆಸ್ಗೆ ಕಂಟಿನ್ಯೂ ಆಗ್ಬೋದು. ಸೊ ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಇದ್ರದ್ದು ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೀವು ಇಲ್ಲಿ ಬಂದು ಜಾಯಿನ್ ಕೂಡ ಆಗಿ ಅದನ್ನು ಅಪ್ಲೈ ಮಾಡಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಓಕೆ, ಈ ಪೊಲಾರಿಸ್ ಸ್ಕೂಲ್ದು ಫೌಂಡರ್ ಬಿಲ್ಡರ್ ಅಂತ ಯಾರಪ್ಪ ಅಂತ ನೋಡ್ತಾ ಹೋದರೆ ಮುಕುಲ್ ರುಸ್ತಗಿ ಆ್ಯಂಡ್ ಅಗರ್ವಾಲ್ ಅವರು ಈ ಒಂದು ಪೊಲಾರಿಸ್ ಸ್ಕೂಲ್ನ ಬಿಲ್ಡ್ ಮಾಡಿರುವಂಥದ್ದು ಫ್ರೆಂಡ್ಸ್. ಇವರು ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಸೊ ಅವರು ಬಿಲ್ಡ್ ಮಾಡಿರುವಂಥ ಒಂದು ಸ್ಕೂಲ್ ಆಗಿದೆ. ಇದರಲ್ಲಿ ಮೇನ್ ಸ್ಪೆಷಲ್ ಏನಪ್ಪ ಅಂದರೆ 8 ಸ್ಟೂಡೆಂಟ್ಸ್ ಆರ್ ಕ್ರ್ಯಾಕ್ಡ್ ಇಂಟರ್ನ್ಯಾಷನಲ್ ಇಂಟರ್ನ್ಶಿಪ್ ವಿತ್ ಅಪ್ 2 lakh ಪ್ಲಸ್ ಸ್ಟೂಡೆಂಟ್ಸ್. ಸೊ ಇದು ಒಂದು ಇಲ್ಲಿರುವಂಥ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ. ಅದರಲ್ಲಿ 30 ಸ್ಟೂಡೆಂಟ್ಸ್ ಆಫ್ ದ ಸ್ಟಡಿಂಗ್ ಇನ್ ಫಸ್ಟ್ ಇಯರಲ್ಲಿರುವಂಥ 13 ಸ್ಟೂಡೆಂಟ್ಸು ಆಗಿದ್ದಾರೆ. 13 ಸ್ಟೂಡೆಂಟ್ಸ್ ಫಸ್ಟ್ ಇಯರ್ದವರೇ ಆಗಿರುವಂಥದ್ದು. ಅಗೇನ್ 1 ಸ್ಟೂಡೆಂಟ್ಸ್ ಡ್ರಾಫ್ಟ್ IIT ಬಾಂಬೆ ಅಂದರೆ ಮೇನ್ ಇಂಪಾರ್ಟೆಂಟು. ಸೊ ಅದರಲ್ಲಿ ಡ್ರಾಪ್ ಮಾಡಿ ಇಲ್ಲಿ ಒಂದು ಜಾಯ್ನ್ ಆಗಿರುವಂಥ ಸ್ಟೂಡೆಂಟ್ಸ್ ಆಗಿದೆ. ಸೊ ಹಾಗಾಗಿ ಇದು ಹೈ ಸ್ಟೈಪೆಂಡ್ ಇನ್ ಸೆಕೆಂಡ್ ಇಯರ್ 5.5 lakh. ಸೊ ಇದನ್ನು ಕೂಡ ಬಹಳಷ್ಟು ಪ್ಲಸ್ ಪಾಯಿಂಟ್ಸ್ಗಳು ಇಲ್ಲಿ ಇರುವಂಥದ್ದು ಸ್ಟೂಡೆಂಟ್. ಸೊ ನಿಮಗೆ ಇಲ್ಲಿ ಒಂದು ಕ್ಲಾಸ್ ರೂಮ್ ಯಾವ ಥರ ಇರುತ್ತೆ, ಇಲ್ಲಿ ಎನ್ವೈರ್ಮೆಂಟ್ ಯಾವ ಥರ ಇರುತ್ತೆ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ಸೊ ಜಸ್ಟ್ ಈ ಒಂದು ವಿಡಿಯೋ ನೋಡಿದರೆ ಸಾಕು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ಥರ ಕ್ಲಾಸಸ್ಗಳಿರುತ್ತೆ, ಯಾವ ಥರ ಕ್ಲಾಸಸ್ಗಳು ನಡೆಯುತ್ತೆ, ಆಮೇಲೆ ಇಲ್ಲಿ ಇನ್ಸ್ಟ್ರಕ್ಷನ್ ಯಾವ ಥರ ಇದೆ. ಸೊ ಪ್ರತಿಯೊಂದೂ ಜಸ್ಟ್ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇಲ್ಲಿ ಟೆಕ್ ಲೀಡರ್ಸ್ಗಳು ಬಂದು ಇಲ್ಲಿ ನಿಮಗೆ ಅಡ್ವೈಸ್ ಕೂಡ ಮಾಡ್ತಾರೆ. ಸೊ ಮೋಸ್ಟ್ ಕ್ವಾಲಿಫೈ ಟೀಚರ್ಸ್ಗಳು ಬಂದು ಇಲ್ಲಿ ನಿಮಗೆ ಕ್ಲಾಸಸ್ನ ತೊಗೊಳ್ಳೋವಂಥದ್ದು ಫ್ರೆಂಡ್ಸ್. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಕ್ಲಾಸ್ ರೂಮ್ಸ್ಗಳು ಯಾವ ಥರ ಇದೆ ಅನ್ನೋದನ್ನು. ನಾನು ಜಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ಜಸ್ಟ್ ಓರಿಯೆಂಟೆಡ್ 1 ವೀಕ್ ಪ್ರೋಗ್ರಾಮ್ ಆಗಿತ್ತು. ಅದರದ್ದು ಒಂದಿಷ್ಟು ವೀಡಿಯೋಸ್ನ ನಾನು ಇಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೇನೆ. ಈ ಥರ ಸಾಕಷ್ಟು ಅಪಾರ್ಚುನಿಟೀಸ್ಗಳು ಇಲ್ಲಿ ಇರುವಂಥದ್ದು ಫ್ರೆಂಡ್ಸ್. ಸೊ ಇವಾಗ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ ಫಸ್ಟ್ ಲಿಂಕಲ್ಲಿರುವಂಥದ್ದನ್ನು ಒಂದು ಲಿಂಕ್ನ ಕ್ಲಿಕ್ ಮಾಡಿ ಮೊದಲಿಗೆ ಅಪ್ಲೈ ಮಾಡಿಕೊಂಡು ಅದರಲ್ಲಿ ಟೆಸ್ಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಕ್ಲಿಯರ್ ಮಾಡಿದ ಮೇಲೆ ನೆಕ್ಸ್ಟ್ ನೀವು ಅಡ್ಮಿಷನ್ ಪ್ರೊಸೆಸ್ಸಲ್ಲಿ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಆದಮೇಲೆ ಅಡ್ಮಿಷನ್ ಪ್ರೊಸೆಸ್ಗೆ ಮುಂದೆ ಕಂಟಿನ್ಯೂ ಆಗ್ಬೋದು. ಓಕೆ, ಸೊ ಇದು 4 years ಕೋರ್ಸ್ ಆಗಿದೆ ಸ್ಟೂಡೆಂಟ್ಸ್. ಇಲ್ಲಿ ನಿಮಗೆ ಮೇನ್ ಸ್ಕಿಲ್ನ ಇಂಪ್ರೂವ್ಮೆಂಟ್ ಮಾಡೋದು ಜಾಸ್ತಿ ಇದೆ. ಸ್ಕಿಲ್ ಜಾಸ್ತಿ ಇಂಪ್ರೂವ್ಮೆಂಟ್ ಆದರೆ ಮಾತ್ರ ನಿಮಗೆ ಜಾಬ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿ ಸಾಕಷ್ಟು ಕಂಪ್ನೀಸ್ಗಳು ಟ್ಯಾಗ್ ಆಗಿರೋದ್ರಿಂದ ನಿಮಗೆ ಸೆಟಲ್ಮೆಂಟ್ ಆಗೋದಕ್ಕೆ ಆಮೇಲೆ ಕ್ಯಾಂಪಸ್ ಇಂಟರ್ವ್ಯೂಲಿ ಸೆಲೆಕ್ಟ್ ಆಗಲಿಕ್ಕೆ ಬಹಳ ಅಪಾರ್ಚುನಿಟಿ ಇಲ್ಲಿ ನಿಮಗೆ ಸಿಗುವಂಥದ್ದಾಗಿದೆ. ಅಗೇನ್ ಇಲ್ಲಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನಿಮ್ಮ ಸ್ಕಿಲ್ನ ಯಾವ ಥರ ಇಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂದರೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ನಾನು ಇಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ನಿಮಗೆ ಇಲ್ಲಿ 5,000 ಲೈವ್ ಕೋಡಿಂಗ್ ಅವರ್ಸ್ ಕಂಪ್ಲೀಟ್ ಆಗೋವರೆಗೂ ನಿಮಗೆ ಇಲ್ಲಿ ಗ್ರ್ಯಾಜುಯೇಷನ್ ಸಿಗುವಂಥದ್ದೇ ಇಲ್ಲ ಸ್ಟೂಡೆಂಟ್ಸ್. ಸೊ ನಿಮ್ಮ ಗ್ರ್ಯಾಜುಯೇಷನ್ ಆಗಬೇಕು ಅಥವಾ ನಿಮ್ಮದು ಇಲ್ಲಿ ಪೂರ ಕಂಪ್ಲೀಟ್ ಆಗಬೇಕಂತಂದರೆ ನೀವು 5,000 ಅವರ್ಸ್ ಕೋಡಿಂಗ್ನ ನೀವು ಮಾಡಿರಲೇಬೇಕು. ಅಂತಂದರೆ ಆವಾಗ ಮಾತ್ರ ನಿಮಗೆ ಸಿಗುವಂಥದ್ದು. ಅಂದರೆ ನಿಮ್ಮ ಸ್ಕಿಲ್ ಪರ್ಫೆಕ್ಟ್ 5,000 ಅಂದರೆ ನೀವು ಅಷ್ಟೊತ್ತಿಗೆ ಪರ್ಫೆಕ್ಟ್ ಆಗಿರ್ತೀರ, ಆಯಿತು ಅಲ್ವಾ. ಸೊ ಆವಾಗ ಮಾತ್ರ ನೀವು ಹೊರಗೆ ಬಂದರೆ ಆರಾಮಾಗಿ ನೀವು ಜಾಬನ್ನ ತೊಗೊಳ್ಬೋದು, ಆರಾಮಾಗಿ ಸೆಟಲ್ ಆಗ್ಬೋದು ಒಂದು ಮೇನ್ ಉದ್ದೇಶದಿಂದ ಇವರು 5,000 ಅವರ್ಸ್ನ ಇಲ್ಲಿ ಕೋಡಿಂಗ್ನ ಅವರ್ಸ್ನ ಇಟ್ಟಿದ್ದಾರೆ. ಅಗೇನ್ ಈ ಒಂದು ಡಿಗ್ರಿನ ಸರ್ಟಿಫೈಡ್ ಆಗುವಂಥದ್ದು ಯಾವುದಪ್ಪ ಅಂದರೆ ಇದು ಟ್ಯಾಗ್ ಆಗಿರೋದು ಮೇಧಾವಿ ಸ್ಕಿಲ್ ಯೂನಿವರ್ಸಿಟಿಯಿಂದ ನಿಮಗೆ ಇಲ್ಲಿ ಒಂದು BTech ಕೋರ್ಸ್ನ ಕಂಪ್ಲೀಟ್ ಮಾಡಿದಾಗ ಇದು ಒಂದು ಕಂಪ್ಯೂಟರ್ ಸೈನ್ಸು ಮತ್ತು AI ಮತ್ತು ML ಅಂದರೆ ಮಷಿನ್ ಲರ್ನಿಂಗ್ನ ಇನ್ಕ್ಲೂಡೆಡ್ ಆಗಿರುವಂಥ ಪ್ರೋಗ್ರಾಮ್ ಆಗಿದೆ ಸ್ಟೂಡೆಂಟ್ಸ್. ಸೊ ನೀವು ಕೂಡ ಇದನ್ನು ಅಪ್ಲೈ ಮಾಡಿ ಟ್ರೈ ಮಾಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ಸತಿ ಟ್ರೈ ಮಾಡಿ ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ಅಪ್ಲೈ ಮಾಡಿರ್ಬೋದು, ವರ್ಕೌಟ್ ಆಗುತ್ತೆ ಅಂದರೆ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇದು ನನ್ನ ಒಂದು ಜಸ್ಟ್ ಒಂದು ಇನ್ಫಾರ್ಮೇಷನ್ ಆಗಿತ್ತು ಕಂಪ್ಲೀಟ್ ಈ ಒಂದು ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಬಗ್ಗೆ. ಓಕೆ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್ ಫ್ರೆಂಡ್ಸ್.